ನೋಡ್ತಾ ಇರು, ಗೇಮ್ ಚೇಂಜ್ ಆಗ್ತಿದೆ. ರೂಪಾಯಿ ಮೌಲ್ಯ ಕುಸಿತಕ್ಕೆ ಕಾರಣಗಳು ಲಿಸ್ಟ್ ಉದ್ದ ಇದೆ. ಜಾಗತಿಕ ವಿದ್ಯಮಾನ, ಅಮೆರಿಕನ್ ಡಾಲರ್ ಪ್ರಬಲವಾಗುತ್ತಿರುವುದು, ಆಮದು ಹೊರೆ, ತೈಲ ಮತ್ತು ವಸ್ತುಗಳಿಗಾಗಿ ಹೆಚ್ಚಿನ ಡಾಲರ್ ಪಾವತಿ, ಯುದ್ಧ ಮತ್ತು ಅನಿಶ್ಚಿತತೆ, ಜಾಗತಿಕ ಸರಪಳಿಯಲ್ಲಿನ ಏರುಪೇರು, ಇದೆಲ್ಲ ಸೇರಿ ನಮ್ಮ ಜೇಬಿಗೆ ಬೀಳೋ ಬರೆ ಅಷ್ಟೇ. ಉಳಿತಾಯದ ಕುರಿತು ಸರ್ಕಾರದ ನಿಲುವು: ಹಣದುಬ್ಬರ ನಿಯಂತ್ರಣ. ಜನರು ಖರ್ಚು ಕಡಿಮೆ ಮಾಡಿದರೆ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ನಿಯಂತ್ರಿಸಬಹುದು. ವೈಯಕ್ತಿಕ ಭದ್ರತೆ. ಕಠಿಣ ಆರ್ಥಿಕ ಸಮಯದಲ್ಲಿ ತುರ್ತು ನಿಧಿಯ ಅನಿವಾರ್ಯತೆ. ಬಡ್ಡಿ ದರದ ಲಾಭ. RBI ದರ ಹೆಚ್ಚಿಸಿದಾಗ ಉಳಿತಾಯದ ಮೇಲೆ ಹೆಚ್ಚಿನ ಲಾಭ. ನಮ್ಮ ಉಳಿತಾಯದ ಲೆಕ್ಕ ನಿಮಗೆ ಯಾಕೆ? ವೈಯಕ್ತಿಕ ಸ್ವಾತಂತ್ರ್ಯದ ಮೇಲಿನ ಹಸ್ತಕ್ಷೇಪ ಎಂಬ ಆಕ್ರೋಶ, ಸರ್ಕಾರದ ಆರ್ಥಿಕ ನೀತಿಗಳ ವೈಫಲ್ಯದ ಪ್ರಶ್ನೆ, ಅಗತ್ಯ ವಸ್ತುಗಳ ತೈಲ ಅನಿವಾರ್ಯ ಬಳಕೆ ಮತ್ತು ಪರ್ಯಾಯಗಳ ಕೊರತೆ. ಡಾಲರ್ ದಣಿಯಾದ ನಮ್ಮ ರೂಪಾಯಿ ಸೊರಗಿತು, ತೈಲ ತರುವಾಗ ಕೈ ಸುಡುತ್ತಿದೆ. ವಿದೇಶಿ ಯುದ್ಧಗಳು ಇಲ್ಲಿ ಬೆಲೆ ಏರಿಸಿತು, ಬಡವರ ಬದುಕು ಮತ್ತಷ್ಟು ಕಷ್ಟವಾಯಿತು. ಬಡವರ ಬದುಕು ಮತ್ತಷ್ಟು ಹೋ ರಂಗೇರಲಿ. ಹಣದುಬ್ಬರ ತಡೆಯಲು ಖರ್ಚು ಕಮ್ಮಿ ಮಾಡಿ, ವಿದೇಶ ಯಾತ್ರೆ ಚಿನ್ನದಾಸೆ ಬಿಟ್ಟು ಬಿಡಿ. ನಮ್ಮ ಹಣ ನಮ್ಮ ಇಷ್ಟ ಕೇಳೋರಿಲ್ಲ, ಸರ್ಕಾರದ ನೀತಿಯೇ ನಮಗೆ ಹೊರೆಯಾಯ್ತಲ್ಲ. ತೈಲ ಬೇಕೇ ಬೇಕು, ಪರ್ಯಾಯ ಎಲ್ಲಿದೆ? ಪರ್ಯಾಯ ಎಲ್ಲಿದೆ?